ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗೊಂದೆನೂರ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ಕೊಡುವಂತೆ ಆಗ್ರಹಿಸಿ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಕೈಯಲ್ಲಿ ಕಾಲಿಕೊಡ ಹಿಡಿದು ಪ್ರತಿಭಟನೆ ಮಾಡಿದರು. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಕುಂಕಲ್ ಗ್ರಾಮ ಪಂಚಾಯಿತಿಗೆ ಬರುವ ಗೊಂದೆನೂರು ಗ್ರಾಮದಲ್ಲಿ 2 ನೀರಿನ ಮೇಲ್ತೊಟ್ಟಿ ನಿರ್ಮಾಣ ಆಗಿದ್ರೂ ಕೂಡ ಆ ಗ್ರಾಮ ಅಂತರ್ಜಲ ಹೆಚ್ಚಿದ್ರೂ ಕೂಡ ಗ್ರಾಮದಲ್ಲಿ ನೀರು ನಿರ್ವಹಣೆ ಮಾಡದೆ ಸಾಕಷ್ಟು ನೀರು ಪೋಲಾಗಿ ಚರಂಡಿ ರಸ್ತೆ ಇಲ್ಲದ ಕಾರಣ ತಗ್ಗು ಗುಂಡಿಯಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪನ್ನ ಕೇಂದ್ರವಾಗಿ ಮಾರ್ಪಟ್ಟಿದೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ 3 ತಿಂಗಳಿಂದ ಬಂದಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಿದ್ರು. ಈ ಕುರಿತು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಕೈಯಲ್ಲಿ ಕಾಲಿಕೊಡ ಹಿಡಿದು ದಿಢೀರ್ ಸ್ಥಳಕ್ಕೆ ಪ್ರತಿಭಟನೆ ಮಾಡಿದ್ರು. ಗೊಂದೆನೂರು ಗ್ರಾಮದಲ್ಲಿ 2 ನೀರಿನ ಮೇಲ್ತೊಟ್ಟಿ, ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣಗೊಂಡಿದೆ.